ಇವತ್ತು ನಾವು ಹಾಸನ ನಗರದಲ್ಲಿ ಎಲ್ಲ ಥರದ್ದು ಮಾಡಿದ್ವಿ. ಒಂದು ಹಾಸ್ಪಿಟ್ಲು ಭಾಳ ಅವಶ್ಯಕತೆ ಇದೆ ಅಂತ ಹೇಳಿ ಸುಮಾರು 100-150 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಇವತ್ತು ಹಾಸನ ನಗರದಲ್ಲಿ ಕೈಗೆತ್ತಿಕೊಳ್ತಾ ಇದ್ದೇವೆ. ಇವತ್ತು ಮೆಡಿಕಲ್ ಕಾಲೇಜು, ಅಲ್ಲಿ ಪ್ಯಾರಾಮೆಡಿಕಲ್ ಇರ್ಬೋದು, ಈ ಸಲ ನರ್ಸಿಂಗ್ ಇರ್ಬೋದು, ಎಲ್ಲವನ್ನೂ ಏಕಕಾಲದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಆ ಹಿನ್ನೆಲೆ ಮೇಲೆ ಈ ಕಡೆ ಸ್ವಲ್ಪ ನಮಗೆ ತೊಡಸ್ಕೊಳ್ಳೋದು ಕಷ್ಟ ಆಗಬಹುದು, ಆದರೂ ಕೂಡ ನಮ್ಮ ಮನಸ್ಸು ಇಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಶಿವಾನಂದ ಸ್ವಾಮಿ ಇರ್ಬೋದು, ಶಿವು ಇರ್ಬೋದು, ಮತ್ತೆಲ್ಲ ನಮ್ಮ ಸದಸ್ಯರು ಇರ್ಬೋದು, ನೀವೇನು ಜವಾಬ್ದಾರಿಯನ್ನು ತಗೊಂಡಿದ್ದೀರಿ, ನೀವೆಲ್ಲರನ್ನೂ ಮನೆ ಮನೆಗೆ ಹೋಗಿ ಒಂದಿಷ್ಟು ಸಹಕಾರವನ್ನು ಕೇಳೋ ಮುಖಾಂತರ ಮತ್ತು ಸರ್ಕಾರದಿಂದ ಬರುವಂಥ ಅನುದಾನದ ಜೊತೆಯಲ್ಲಿ ಈಗ ನಾವು ತಮ್ಮಯ್ಯನವರು ಹೇಳಿದ ಹಾಗೆ ಅವರು ನಾವು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಎಷ್ಟು ಕೊಡ್ತಾರೆ ಎಷ್ಟು ಬಿಡ್ತಾರೋ ಗೊತ್ತಿಲ್ಲ. ಒಟ್ಟು ಅವ್ರದ್ದು ಪೂರ್ಣ ಅವಧಿ 5 ವರ್ಷದ ಅವಧಿ ಏನಿದೆ ಅದರಲ್ಲಿ 2 ವರ್ಷ ಇನ್ನು ಉಳಿದಿರೋದ್ರಿಂದ ಅಷ್ಟರೊಳಗೆ ಉದ್ಘಾಟನೆ ಅವರೇ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಮಹೇಶ್ ಅಣ್ಣರು ಹೇಳ್ದಂಗೆ 1 ಗುಲ್ಗಂಜಿನಾರ ಕೊಡಿ, 2 ಗುಲ್ಗಂಜಿನಾರ ಕೊಡಿ, 5 ಕೊಡಿ. ನಿಮ್ಮದೇ ಆದಮೇಲೆ ಅದು ಗುಲ್ಗಂಜಿ ಲೆಕ್ಕ ಯಾಕೆ? ಹೌದಲ್ವ ಹೇಳ್ರಿ, ಅದು ನಿಮ್ಮದೇ ಆದಮೇಲೆ ಗುಲ್ಗಂಜಿ ಲೆಕ್ಕನೇ ಬೇಡ. ಸೊ ಹಾಗಾಗಿ ಆ ಥರದಲ್ಲಿ ತಾವು ಅದನ್ನು ಜವಾಬ್ದಾರಿಯನ್ನು ತಗೊಂಡು ಯಾವ ಇಲಾಖೆಯಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯ, ಏನೇ ಭಕ್ತರು ಕೊಟ್ಟರು ಕೂಡ ಸರ್ಕಾರದ ಅನುದಾನ ಇಲ್ಲದೆ ಹೋದರೆ ಮಾಡೋದು ಕಷ್ಟ ಆಗುತ್ತೆ. ಇತ್ತೀಚಿನ ದಿನಗಳನ್ನ ನೋಡಿದ ಹಾಗೆ ಎಲ್ಲ ಮೆಟೀರಿಯಲಿಂದ ಹಿಡಿದು ಲೇಬರ್ ಕಾಸ್ಟಿಂದ ಹಿಡಿದು 1 to 2 ಆಗೋಗಿದೆ. ನಾವು 15 ವರ್ಷದಿಂದ ಯೋಚನೆ ಮಾಡಿದಾಗ ಇದು 1 ಕೋಟಿಲಿ ಮುಗಿಸ್ಬೋದಾಗಿತ್ತು. ಇವತ್ತು ಅದು ಪ್ರತಿ ವರ್ಷ 10-20% ಹೆಚ್ಚಿಗೆ ಆಗ್ತಾ ಬಂದ್ರಿಂದ ಆ 1 ಕೋಟಿಲಿ ಆಗೋ ಕೆಲಸ ಇವತ್ತು 10 ಕೋಟಿ ತಗೊಂಡು ಹೋಗುತ್ತೆ. ಸೊ ಆ ಹಿನ್ನೆಲೆ ಮೇಲೆ ಇವತ್ತು ಸರ್ಕಾರದಿಂದ ಅನುದಾನಗಳು ಬರಲಿಲ್ಲ ಅಂತಂದರೆ ಅದ್ರ ಬರೋದರಿಂದ ಒಟ್ಟು ಅಮೌಂಟು ಒಂದು ದೊಡ್ಡ ಅಮೌಂಟ್ ಸಿಗೋದ್ರಿಂದ ಯಾವುದೇ ಸಾಮಾಜಿಕ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳೋದು ಈಜಿ ಆಗ್ಬೋದು ಅನ್ನುವಂಥದ್ದನ್ನು ನಾವಾದರೂ ಕೂಡ ಹೇಳ್ತಾ, ತಮ್ಮಯ್ಯನವರು MLA ಲೆಟರ್ಡು ನಮ್ಮ ಮನೆಯಲ್ಲಿದ್ದಂಗೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ತಮ್ಮಯ್ಯನವರು ಇವತ್ತು MLA ಅವರು ಶಾಸಕರಿದ್ದಾರೆ ಅಂದರೆ ಅವ್ರ MLA ಲೆಟರ್ಡು ನಮ್ಮ ಮನೆಯಲ್ಲಿದ್ದಂಗೆ. ನಾವು ಹೆಂಗಾರು ಸೈನ್ ಮಾಡ್ಕೋಬೋದು, ಏನಾದ್ರು ಬರ್ಕೋಬೋದು, ನಾವು ಅದನ್ನು ಉಪಯೋಗಿಸ್ಕೋಬೇಕಷ್ಟೆ. ಯಾವುದೇ ಒಂದು ವಸ್ತು ಅದನ್ನು ಎಷ್ಟು ಉಪಯೋಗಿಸ್ತೀವಿ ಅಷ್ಟು ಅದರ ಅಂದ ಚಂದ ಕಾಣ್ತಾ ಹೋಗುತ್ತೆ. ನಾವು ಕೊಡ ಇದೆ ನಮ್ಮ ಮನೆಯಲ್ಲಿ ಅಂತಂದು ಅದನ್ನು ಮೂಲಿಗೆ ಹೋಗಿದ್ರೆ ಅದಾಗೋಲ್ಲ. ಆ ಕೊಡವನ್ನು ಬೆಳಗಬೇಕು, ತಿಕ್ಕಬೇಕು, ಅದಕ್ಕೆ ಜವಾಬ್ದಾರಿ ಅಂತ ಇರುತ್ತೆ. ಅವಾಗ ಅದು ಹೊಳಿಲಿಕ್ಕೆ ಚೆನ್ನಾಗಾಗುತ್ತೆ. ಹಾಗೆ ತಮ್ಮಯ್ಯನವರು ಇವತ್ತು ನಮ್ಮ ಮುಂದೆ ಒಂದು ವಸ್ತು ಆಗಿದ್ದಾರೆ. ಆ ವಸ್ತುವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ಸಮಾಜ ಇರ್ಬೋದು, ಯಾವುದೇ ಸಮಾಜ ಇರ್ಬೋದು, ಸಾರ್ವಜನಿಕವಾಗಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು, ಯಾಕೆಂತಂದರೆ ತಮ್ಮಯ್ಯವರು ಎಲ್ಲ ಅನುಭವನೂ ಇದೆ. ಚಿಕ್ಕದಿಂದನೂ ಕೂಡ ರಾಜಕೀಯ ಅನುಭವದ ಜೊತೆಯಲ್ಲಿ ಧಾರ್ಮಿಕ, ಸಾಮಾಜಿಕ, ಒಬ್ಬ ಗುರುಗಳಿಗೆ ಹೇಗೆ ಗೌರವ ಕೊಡಬೇಕು, ಸಮಾಜಕ್ಕೆ ಏನು ಗೌರವ ಕೊಡಬೇಕು, ಎಲ್ಲರನ್ನೂ ಹೇಗೆ ತಗೊಂಡೋಗ್ಬೇಕು ಅನ್ನೋ ಜವಾಬ್ದಾರಿ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ನಮ್ಮ ಮುಂದೇನು ಕಲಿಯುವಂಥದ್ದಿಲ್ಲ ಅವರಿಗೆ. ಆದರೂ ಕೂಡ ಅವರು ಇವತ್ತು ಸಾಮಾಜಿಕ ರಾಜಕೀಯವಾಗಿ ಬಂದಾಗ ಸೊ ಈಗ ಅವ್ರದ್ದೇ ಆದಂಥ ಅನುಭವದ ಮೇಲೆ ಅವರ ಅದೃಷ್ಟ ಇದೆ, ಸರ್ಕಾರ ಇವತ್ತು ಅವ್ರ ಕೈಯಲ್ಲಿ. ಆ ಹಿನ್ನೆಲೆ ಮೇಲೆ ಜಾರ್ಜ್ ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಈ ಭಾಗದಲ್ಲಿರುವಂಥ MLCಗಳಿರ್ಬೋದು, MP ಗಳಿರ್ಬೋದು, ಎಲ್ಲರ ಸಹಾಯವನ್ನು ಇಲ್ಲಿ ತಗೊಂಡು ಬಹುಶಃ ಇದೊಂದು ಸಮುದಾಯ ಭವನ ಯಶಸ್ವಿ ಆಗಲಿ ಅನ್ನುವಂಥದ್ದು ನಾವಾದರೂ ಕೂಡ ಅವರಿಗೆ ಮನವಿಯನ್ನು ಮಾಡ್ತಾ, ತಮ್ಮಯ್ಯನವರು ಎಲ್ಲ ವಿಷಯಗಳನ್ನು ಹೇಳಿದ್ರಿಂದ ಮತ್ತೆ ನಾವು ಹಿಂದಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಅವರಿಗೆ ಜವಾಬ್ದಾರಿ ಭಾಳ ಇದೆ. ಎಲ್ಲರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವರು ಮುಂದುವರಿಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಅವರಿಗೆ ನಮ್ಮೆಲ್ಲರ ಸಹಕಾರ ಸದಾ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಹಾಗೆ